ಜಾತ್ರಾ ಕಮಿಟಿಯ ಸದಸ್ಯರ ಬಂಧನ ಆಗಲೇಬೇಕು. ಜಾತ್ರಾ ಮಹೋತ್ಸವದ ಕಮಿಟಿ ಸದಸ್ಯರ ಬಂಧನ ಆಗಲೇಬೇಕು. ಜಾತ್ರಾ ಕಮಿಟಿಯ ಸದಸ್ಯರ ಬಂಧನ ಆಗಲೇಬೇಕು. ಅಮಾಯಕರನ್ನು ಬಲಿ ಪಡೆದು ಬಾಗಿಲು ಹಾಕಿಕೊಂಡ ತೋಟದಾರ ಟ್ರೇಡಿಂಗ್ ಕಂಪನಿಗೆ, ಅಮಾಯಕರ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ತೋಟದಾರ ಟ್ರೇಡಿಂಗ್ ಕಂಪನಿಗೆ, ಹೋರಾಟಕ್ಕೆ ಬೆಲೆ ಕೊಡದ ಜಿಲ್ಲಾಧಿಕಾರಿಗಳಿಗೆ, ಅನಿಷ್ಟಾವಧಿ ಹೋರಾಟಕ್ಕೆ ಬೆಲೆ ಕೊಡದ ಜಿಲ್ಲಾಧಿಕಾರಿಗಳಿಗೆ, ಅನಿಷ್ಟಾವಧಿ ಹೋರಾಟಕ್ಕೆ ಬೆಲೆ ಕೊಡದ ನಗರಸಭೆ ಅಧಿಕಾರಿಗಳಿಗೆ, ಭಾರತ್ ಮಾತಾ ಕಿ ಪಡೆದು ಬಾಗಿಲು ಹಾಕಿಕೊಂಡ ತೋಟದಾರ ಟ್ರೇಡಿಂಗ್ ಕಂಪನಿಗೆ, ಅಮಾಯಕರ ಜೀವನ ಜೊತೆ ಚೆಲ್ಲಾಟ ಆಡುತ್ತಿರುವ ನಾವು ಬರೋ ಮಟ್ಟ ಅಂಗಡಿ ಬಂದ್ ಮಾಡಿಲ್ಲ ಅವರು. ಗದಗಿನ ಜನ ಯೋಚನೆ ಮಾಡ್ರಿ, ದೊಡ್ಡ ವ್ಯಾಪಾರಸ್ಥರೇ, ಗದಗಿನ ದೊಡ್ಡ ವ್ಯಾಪಾರಸ್ಥರೇ. 15 ಜನರದ ಈಗ ಸಾವಾಗಿತ್ತು, ನೋವಾಗಿತ್ತು ಗೊತ್ತಿಲ್ಲ, ಅದಕ್ಕ ಹೊಣೆ ಹೊರ್ತಾರ ಅವರು. ಅದಕ್ಕ ಒಂದು ಕಡೆ ನಮ್ಮ ಹೋರಾಟ ಏನು ಇವತ್ತ ಇಲ್ಲಿ ಹಲ್ಲೆ ಆಗಿದೆ ಅಂದ್ರ ಜಾತ್ರೆ ವ್ಯವಸ್ಥೆ ಒಳಗ ಅಲ್ಗಡಕ್ಕೇನು ಕಾರಣ ಅದಾರಲ್ಲ, ನಾವು ಬರೋ ಮಟ್ಟ ಅಂಗಡಿ ಬಂದ್ ಮಾಡಿಲ್ಲ ಅವರು. ಗದಗಿನ ಜನ ಯೋಚನೆ ಮಾಡ್ರಿ, ದೊಡ್ಡ ವ್ಯಾಪಾರಸ್ಥರೇ, ಗದಗಿನ ದೊಡ್ಡ ವ್ಯಾಪಾರಸ್ಥರೇ. ಈ ಹೋರಾಟ ನಮಗಾಗಿ ಅಲ್ಲ. ರಾಜು ಕಾನಪ್ನವ್ರದ್ದು ಅರ್ಬಿ ಅಂಗಡಿ ಇಲ್ಲ, ರಾಜು ಕಾನಪ್ನವ್ರದ್ದು ಬ್ಯಾಗ್ ಅಂಗಡಿ ಇಲ್ಲ, ರಾಜು ಕಾನಪ್ನವ್ರದ್ದು ಸ್ಟೋರ್ ಇಲ್ಲ, ಬಾಂಡೆ ಅಂಗಡಿ ಇಲ್ಲ, ಗಡಿಗೆ ಮಾರಂಗಿಲ್ಲ, ಚುಮ್ನಿ ಮಾರಂಗಿಲ್ಲ, ನಂದೇನು ಹೋಟೆಲ್ನೂ ಇಲ್ಲ. ಇದು ನಿಮಗಾಗಿ ಈ ಹೋರಾಟ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ನಿಮ್ಮ ವ್ಯಾಪಾರದ ಹಕ್ಕನ್ನ ಇಲ್ಲೇ ಕೆಲವೊಂದಿಷ್ಟು ಜನರು, ಪಾಪ ಮಠದವ್ರಲ್ಲ, ನಾನು ಮಠದವ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ಪಾಪ ಒಳ್ಳೆಯವ್ರವ್ರು, ಬೇರೆದವ್ರು ಯಾರೋ ಬಂದಿಲ್ಲೇ ಮುನ್ಸಿಪಾಲಿಟಿಯಿಂದ ಅಕ್ರಮವಾಗಿ ಟೆಂಡರ್ ಪಡೆದು, ಇದಕ್ಕೆ ಹೊಣೆಗಾರ ಯಾರು? ಒಂದು ಪೊಲೀಸ್ ಇಲಾಖೆ, ಇನ್ನೊಂದು ಯಾರು? ನಗರಸಭೆಯವರು. ಆಮೇಲೆ ಪಾಪ ನೀವು ಜಿಲ್ಲಾಧಿಕಾರಿಗಳು ಹೇಳಿದ್ರಿ, ಪಾಪ ಕಳೆದ ವರ್ಷ ಜಿಲ್ಲಾಧಿಕಾರಿಗಳ ನಾವು ಅವ್ರ ಕರೆದು ಮೀಟಿಂಗ್ ಮಾಡಿದಾಗ ಪಾಪ ಬಹಳ ಚಂದ ಮಾತಾಡಿದ್ರು ಅವ್ರು, ನಮಗೆ ಬಹಳ ಖುಷಿ ಅನಿಸ್ತು. ಮುಂದಿನ ವರ್ಷ ಇದಕ್ಕೊಂದು ನಿರ್ಣಯ. 15 ಜನರದ ಈಗ ಸಾವಾಗಿತ್ತು.